Hello everyone, welcome back to Success Coaching Academy. This is Chaitan. PGCT MBA MCS ಸಿಲೆಬಸ್ ಬಗ್ಗೆ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಡೇಟ್, ಎಕ್ಸಾಮ್ ಪ್ರಿಪರೇಷನ್, ಎಕ್ಸಾಮ್ ಸ್ಟ್ರಾಟಜೀಸ್ ಬಗ್ಗೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ವಾಚ್ ಮಾಡ್ತಾ ಹೋಗಿ. ಸೊ ನಿಮಗೆ PGCT ಎಕ್ಸಾಮ್ಸ್ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಈ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಡೇಟ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಸುಮಾರು ಜನ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದಾರೆ May 14th ನಮ್ಮ PGCT ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳಿ. ಇಟ್ ಇಸ್ ನಾಟ್ ಅಥೆಂಟಿಕ್. ಯಾಕಂತ ಹೇಳಿದ್ರೆ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇಲ್ಲಿವರೆಗೂ PGCT ಎಕ್ಸಾಮ್ಸ್ ಟೈಮ್ ಟೇಬಲ್ ನ ಅನೌನ್ಸ್ ಮಾಡಿಲ್ಲ. KCET ಎಕ್ಸಾಮ್ಸ್ ನ ಅನೌನ್ಸ್ ಮಾಡ್ಬೇಕಾದ್ರೆ ಅದರ್ ಟೈಮ್ ಟೇಬಲ್ ಡ್ರಾಫ್ಟ್ ಕೂಡ ಬಿಟ್ಟಿದ್ದಾರೆ. ಲೈಕ್ ಡಿಪ್ಲೊಮೊ CET ಇರ್ಬೋದು, PGCT ಇರ್ಬೋದು. ಇಟ್ಸ್ ನಾಟ್ ಅಥೆಂಟಿಕ್. ಯಾಕಂದ್ರೆ ನನ್ನ 10+ years ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿವರೆಗೂ PGCT ಎಕ್ಸಾಮ್ಸ್ ಯಾವತ್ತೂ ಸಹ ಮೇ ತಿಂಗಳಿನಲ್ಲಿ ನಡೆಸೇ ಇಲ್ಲ. ಹಾಗಾಗಿ ಹೇಳಲಿಕ್ಕಾಗಲ್ಲ. ಸೊ ಬಿಫೋರ್ ಕೋವಿಡ್ ಎಲ್ಲ ಎಕ್ಸಾಮ್ಸ್ ಜೂನ್ ತಿಂಗಳಿನಲ್ಲಿ ಅಥವಾ ಜುಲೈ ತಿಂಗಳಿನಲ್ಲಿ ನಡೀತಾ ಇತ್ತು. ಆಫ್ಟರ್ ಕೋವಿಡ್ ಅಕಾಡೆಮಿಕ್ಸ್ ಚೇಂಜ್ ಆದಾಗ ನವೆಂಬರ್ ನಲ್ಲಿ ನಡೆಸಿದ್ದಾರೆ, ಆಗಸ್ಟ್ ನಲ್ಲಿ ನಡೆಸಿದ್ದಾರೆ, ಸೆಪ್ಟೆಂಬರ್ ನಲ್ಲಿ ಸಹ ನಡೆಸಿದ್ದಾರೆ. ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಪ್ರಿಪೋನ್ ಮಾಡ್ತಾ ಬರ್ತಿದ್ದಾರೆ. ಪ್ರಾಬಬ್ಲಿ ಲಾಸ್ಟ್ ಇಯರ್ ಜೂನ್ ತಿಂಗಳಿನಲ್ಲಿ ನಡೆಸಿದ್ರು. ಈ ಇಯರ್ ಕೂಡ ಜೂನ್ ತಿಂಗಳಿನಲ್ಲಿ ನಡೆಸಬಹುದು ನಿಮ್ಮ PGCT ಎಕ್ಸಾಮ್ಸ್. ಹಾಗಂತ ಯಾರು ಚೇಂಜ್ ಆಗತ್ತೆ, ಪೋಸ್ಟ್ಪೋನ್ ಆಗತ್ತೆ ಅಂತ ವೆಯ್ಟ್ ಮಾಡಬೇಡಿ. ಇದೇ ಫೈನಲ್ ಟೈಮ್ ಟೇಬಲ್ ಅಂತ ಹೇಳಿ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿ. ದಿಸ್ ಈಸ್ ಅಬೌಟ್ ಎಕ್ಸಾಮ್ ಡೇಟ್. ಸೆಕೆಂಡ್ ಪಾಯಿಂಟ್ ಇಸ್ ಎಕ್ಸಾಮ್ ಸಿಲೆಬಸ್. ಎಷ್ಟು ಮಾರ್ಕ್ಸ್ ವೈಟೇಜ್ ಇರುತ್ತೆ, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೋಡೋಣ ಬನ್ನಿ. ಬೋತ್ ಎಂಡ್ MBA ಅಂಡ್ MCA 5 ಸೆಕ್ಷನ್ಸ್ ಇರುತ್ತೆ. ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ಮ್ಯಾಥಮೆಟಿಕ್ಸ್ ಪಾರ್ಟ್ ಮಾತ್ರ MCAಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಸೊ ಮೊದಲನೇದಾಗಿ MBA ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಅವೇರ್ನೆಸ್ ಅಂತ ಇದೆ. ದಟ್ ಇಸ್ ಅಬೌಟ್ 20 marks ವರೆಗೂ ನಿಮ್ಗೆ ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ. ನೆಕ್ಸ್ಟ್ ಅನಾಲಿಟಿಕಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಇದೆ. ಇದು ಕೂಡ ಅರೌಂಡ್ 20 marks ಇರುತ್ತೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇದು ಕೂಡ 20 marks ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ 20 marks ಇರುತ್ತೆ. ದೆನ್ ಜನರಲ್ ನಾಲೆಡ್ಜ್ ಕೂಡ 20 marks ಇರುತ್ತೆ. ಸೊ ಟೋಟಲ್ ನಿಮ್ಗೆ 100 marks ಇರುತ್ತೆ. ದರ್ ಇಸ್ ನೋ ಬ್ಲೂ ಪ್ರಿಂಟ್. ಇಷ್ಟೇ ಮಾರ್ಕ್ಸ್ ಕೇಳ್ತಾರೆ ಡೆಫಿನೆಟ್ಲಿ ಹೇಳಲಿಕ್ಕೆ ಆಗಲ್ಲ. ಬಟ್ ಬೇಸ್ಡ್ ಆನ್ ಪ್ರೀವಿಯಸ್ ಪೇಪರ್ ಅನಲೈಸ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗತ್ತೆ 100 marks ವರೆಗೂ ಈ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಾರ್ಕ್ಸ್ ಕೇಳ್ತಿದ್ದಾರೆ ಅಂತ. ನೆಕ್ಸ್ಟ್ ನಾನು ಕಮ್ ಟು MCA ಪಾರ್ಟ್ ಬರೋದಾದ್ರೆ, MCA ನಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಅಲ್ಲಿ ಅರೌಂಡ್ 25 marks ವರೆಗೂ ಕೇಳ್ತಿದ್ದಾರೆ. ಪ್ರೀವಿಯಸ್ ಪೇಪರ್ ನ ಅಬ್ಸರ್ವ್ ಮಾಡಿದ್ರೆ 25 marks ವರೆಗೂ ಮ್ಯಾಥಮೆಟಿಕ್ಸ್ ಕವರ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ನಿಮ್ಗೆ 15 to 20 marks ಇರುತ್ತೆ. ನಾಟ್ ಶೋರ್, ಸಮ್ಟೈಮ್ಸ್ 16 ಬರ್ಬೋದು, ಸಮ್ಟೈಮ್ಸ್ 18 ಬರ್ಬೋದು. ಅರೌಂಡ್ 15 to 20. ಅನಾಲಿಟಿಕಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್ ಏನಿದೆ ಇದರಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಕೂಡ ಸೇರ್ಕೊಂಡಿರುತ್ತೆ. ಇಷ್ಟು ಪಾರ್ಟ್ ಸೇರಿ ನಿಮ್ಗೆ 20 marks ವರೆಗೂ ಬರುತ್ತೆ. ನೋಡಿ, MBA ಸೆಕ್ಷನ್ ಅಲ್ಲಿ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 40 marks ಓದ್ತೀರಾ. ಅಷ್ಟೇ ಸಿಲೆಬಸ್ MCA ನಲ್ಲಿ 20 marks ಓದ್ತೀರಿ. ಸೊ ನೆಕ್ಸ್ಟ್ ಪಾರ್ಟ್ ಇಸ್ ಜನರಲ್ ಅವೇರ್ನೆಸ್. ಇದು ನಿಮಗೆ ಲಾಸ್ಟ್ 2 years ನ ಅಬ್ಸರ್ವ್ ಮಾಡಿದ್ರೆ 20+ marks ವರೆಗೂ ಬರ್ತಾ ಇದೆ. ಸೊ ನೆಕ್ಸ್ಟ್ ಜನರಲ್ ಇಂಗ್ಲಿಷ್ ಇದೆ. ಈ ಪಾರ್ಟ್ ನಿಮ್ಗೆ 15 to 20 marks ಬರಬಹುದು. ಇದಿಷ್ಟು ನಿಮ್ಮ ಸೆಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ನಲ್ಲಿ ಎಷ್ಟು ಮಾರ್ಕ್ಸ್ ನ ನೀವು ತಗೊಂಡ್ರೆ ಟಾಪ್ ರ್ಯಾಂಕರ್ಸ್ ಆಗ್ಬೋದು, ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ ಅಂತ ಡಿಸ್ಕಸ್ ಮಾಡೋಣ. ಹಿಯರ್ ಸ್ಟ್ರಾಟಜೀಸ್ ಇಂಪಾರ್ಟೆಂಟ್. ಸೊ ನಮ್ಗೆ 5 ಸೆಕ್ಷನ್ಸ್ ಇದೆ. ಡೈಲಿ 5 hours ಸ್ಟಡಿ ಮಾಡ್ತೀನಿ, ನನ್ಗೆ ಒಳ್ಳೆ ರ್ಯಾಂಕ್ ಸಿಗುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಅಷ್ಟು ಪ್ರಾಕ್ಟಿಕಲಿ ಇಂಪಾಸಿಬಲ್. ಯಾಕಂದ್ರೆ ನಿಮ್ ಕಾಲೇಜ್ 5 hours ಇರುತ್ತೆ. ಅದಾದ್ಮೇಲೆ ನಿಮ್ಮ ಕಾಲೇಜ್ ವರ್ಕ್ಸ್ ಇರುತ್ತೆ, ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತೆ, ಸುಮಾರು ಜನಕ್ಕೆ ಇಂಟರ್ನ್ಶಿಪ್ ಕೂಡ ಇರುತ್ತೆ, ಫೆಸ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ನೀವು PGCET ನ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಪ್ರಿಯಾರಿಟಿ ಕೊಟ್ಕೊಂಡು ಓದ್ಬೇಕಾಗತ್ತೆ. ಎಲ್ಲಾ ಸೆಕ್ಷನ್ಸ್ ಈಕ್ವಲಿ ಓದ್ಬೇಕಂತ ಏನಿಲ್ಲ. ಈ ಪ್ರಿಯಾರಿಟಿ ವೈಸ್ ನೀವು ಕೊಟ್ಕೊಂಡು ಓದಿದ್ದೆ ಆದಲ್ಲಿ ಒಳ್ಳೆ ರ್ಯಾಂಕ್ಸ್ ನ ಡೆಫಿನೆಟ್ಲಿ ತಗೋಬಹುದು. ನೋಡಿ, ಸೊ ಈ PGCET ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಎಷ್ಟು ಮಾರ್ಕ್ಸ್ ನ ತಗೊಂಡ್ರೆ ನಿಮ್ಗೆ 100 ಒಳಗಡೆ ಬರುತ್ತೆ ಅಂತ ಹೇಳಿದ್ರೆ, ಪೇಪರ್ ಈಸ್ ಈಸಿ ಟು ಮಾಡ್ರೇಟ್. 65+ ಏನಾದ್ರೂ ನೀವು ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಬಿಲೋ 100 ಇರುತ್ತೆ. ಇಫ್ ಪೇಪರ್ ಇಸ್ ಈಸಿ ಟು ಮಾಡ್ರೇಟ್, ಸೊ ಅನ್ಬೋದು 76, 75, 78 marks ಕೂಡ ಸೆಕ್ಯೂರ್ ಮಾಡಿರ್ತಾರೆ ಅಂತ. ಬಟ್ ವೆರಿ ರೇರ್, ವೆರಿ 5 to 6 ಮೆಂಬರ್ಸ್ ಅಷ್ಟೇ ಆ ರೇಂಜಸ್ ಸ್ಕೋರ್ ನ ಮಾಡಿರ್ತಾರೆ. ಅಂಡ್ ಇನ್ ಆವರೇಜ್ 65+ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ರ್ಯಾಂಕು ಬಿಲೋ 100 ಬರುತ್ತೆ. ಲಾಸ್ಟ್ ಇಯರ್ ನಮ್ಮ ಅಕಾಡೆಮಿನಲ್ಲಿ 63 ಸ್ಕೋರ್ ಮಾಡಿದ್ರು, 36 ರ್ಯಾಂಕ್ ಇದೆ. ಸೊ ಆ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. 57 to 58 ಏನಾದ್ರೂ ಸೆಕ್ಯೂರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಬಿಲೋ 1000 ರ್ಯಾಂಕ್ ಇರುತ್ತೆ, ಬೋತ್ MBA ಅಂಡ್ MCA, ಇಫ್ ಪೇಪರ್ ಇಸ್ ಈಸಿ ಟು ಮಾಡ್ರೇಟ್. ಸೊ ನನ್ನ 10 years ಎಕ್ಸ್ಪೀರಿಯನ್ಸ್ ಅಲ್ಲಿ 2018 ಪೇಪರ್ ಮಾತ್ರ ಡಿಫಿಕಲ್ಟ್ ಇತ್ತು.
ಅಲ್ಲಿ ಕ್ಯಾಟ್ ಅದು MBA ಪೇಪರ್, ಕ್ಯಾಟ್ ಲೆವೆಲ್ ಕ್ವಶನ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ ವರ್ಷದಲ್ಲಿ ಯಾರು 50 ಸ್ಕೋರ್ ಮಾಡಿದ್ದಾರೆ ಅವ್ರದ್ದೆಲ್ಲರದು 100 ಒಳಗಡೆ ಇದೆ ರ್ಯಾಂಕ್. ಯಾರು 43+ ಸ್ಕೋರ್ ಮಾಡಿದ್ದಾರೆ ಅವ್ರದ್ದೆಲ್ಲರದು ಬಿಲೋ 1000 ರ್ಯಾಂಕ್ ಇದೆ. ಇಟ್ ಡಿಪೆಂಡ್ಸ್ ಆನ್ ಪೇಪರ್. ಬಟ್ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಅಬ್ಸರ್ವ್ ಮಾಡಿದ್ರೆ ಪೇಪರ್ ಈಸಿ ಟು ಮಾಡರೇಟ್ ಇರುತ್ತೆ. ಇಷ್ಟು ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಬಿಲೋ 1000 ಬಿಲೋ 100 ರ್ಯಾಂಕ್ ಬರುತ್ತೆ. ಸೊ ನೆಕ್ಸ್ಟ್ ಥಿಂಗ್, ಸೊ ಈ ಸ್ಕೋರ್ ನ ನೀವು ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ಪ್ರಿಯಾರಿಟಿ ಸೆಟ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ನಾನು MBA ಸೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಅನಾಲಿಟಿಕಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ ಅಲ್ವಾ, ಇವೆರಡನ್ನ ಕಂಬೈನ್ ಮಾಡ್ತೀನಿ. ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು. ಇವೆರಡು ಸೆಕ್ಷನ್ ಇಂದ ನಿಮ್ಗೆ 40 ಮಾರ್ಕ್ಸ್ ಬರುತ್ತೆ. ಈಸಿಲಿ ಸೆಕ್ಯೂರ್ ಮಾಡ್ಬೋದು. ಇದೇ ತರದ ಕ್ವಶನ್ಸ್ ಬರುತ್ತೆ, ಹೀಗೆ ಸ್ಟಡಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ. ಸೊ ನೀವು ಇದಕ್ಕೆ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. 35+ ಗ್ಯಾರಂಟಿ ಮಾಡ್ಬೋದು. ನೆಕ್ಸ್ಟ್, ಕಂಪ್ಯೂಟರ್ ಅವೇರ್ನೆಸ್. ಇದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಡಿ. BCom ಸ್ಟೂಡೆಂಟ್ಸ್ಗೆ ನ್ಯೂ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಸ್ವಲ್ಪ ಜನ ಸ್ಟಡಿ ಮಾಡಿರ್ತೀರಿ. ಬೇಸಿಕ್ಸ್ ಇದೆ, ಬೇಸಿಕ್ ಫಂಡಮೆಂಟಲ್ಸ್ ಇದೆ, ಆಪರೇಟಿಂಗ್ ಸಿಸ್ಟಮ್ಸ್ ಇದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇದೆ, ಕನ್ವರ್ಷನ್ಸ್ ಇದೆ, ಡೆಸಿಮಲ್ ಟು ಆಕ್ಟಲ್, ಆಕ್ಟಲ್ ಟು ಎಕ್ಸಾ ಡೆಸಿಮಲ್, ಸ್ಟಾಟಿಕ್ಸ್ ಅಲ್ಲಿ ಆರಾಮಾಗಿ ತಿಳ್ಕೊಬಹುದು. ಇದು ನಿಮಗೆ ಈಸಿ ಸೆಕ್ಷನ್ ಆಗಿರೋದ್ರಿಂದ ಸೆಕೆಂಡ್ ಪ್ರಿಯಾರಿಟಿ ಕೊಡಿ, ಒಳ್ಳೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಕೊಡಿ, ದಟ್ ಇಸ್ ಥರ್ಡ್ ಪ್ರಿಯಾರಿಟಿ. ಸೊ ಫೋರ್ತ್ ಪ್ರಿಯಾರಿಟಿ ಜನರಲ್ ನಾಲೆಡ್ಜ್ಗೆ ಕೊಡಿ. ಯಾಕಂತ ಹೇಳಿದ್ರೆ ಜನರಲ್ ನಾಲೆಡ್ಜ್ ಅನ್ನೋದು ವಾಸ್ಟ್ ಇದೆ. ಸಿಲೆಬಸ್ ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಜಿಯೋಗ್ರಫಿ ಇದೆ, ಬ್ಯಾಂಕಿಂಗ್ ಅವೇರ್ನೆಸ್ ಇದೆ, ಎಕನಾಮಿಕ್ಸ್ ಇದೆ, ಕರೆಂಟ್ ಇವೆಂಟ್ಸ್ ಇದೆ. ಸೊ ಅದಕ್ಕೆ ನಾವು ಎಫರ್ಟ್ ಆಗ್ತಾ ಹೋದ್ರೆ ಡೆಫಿನೆಟ್ಲಿ ಗ್ಯಾರಂಟಿ ಆಗಿ ಸ್ಕೋರ್ ಬಂದೇ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಲಾಸ್ಟ್ ಇಯರ್ಸ್ ನ ಅಬ್ಸರ್ವ್ ಮಾಡಿದ್ರೆ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಅದನ್ನ ನೀವು ಫೋಕಸ್ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಪಾರ್ಟ್ ನ ಇಗ್ನೋರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಫೋರ್ತ್ ಪ್ರಿಯಾರಿಟಿ ಕೊಡಿ. ಮೇಲಿಂದೆಲ್ಲ ಸಾಲ್ವ್ ಮಾಡಿ ನಿಮಗೆ ಟೈಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಫೋರ್ತ್ ಪಾರ್ಟ್, ದಟ್ ಇಸ್ ಜನರಲ್ ಅವೇರ್ನೆಸ್ಗೆ ನೀವು ಇಂಪಾರ್ಟೆನ್ಸ್ ನ ಕೊಡ್ಬೋದು. ಅದೇ ರೀತಿ MCA ಬಂದ್ರೆ ಈ ಮ್ಯಾಥಮೆಟಿಕ್ಸ್ ಮತ್ತೆ ಲಾಜಿಕಲ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನಿದೆ, ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಮೇಜರ್ ಸ್ಕೋರ್ ಮಾಡುವಂತದ್ದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ MCA ನಲ್ಲಿ ಇವೆರಡೇ ಪಾರ್ಟ್. ಸೆಕೆಂಡ್ ಪ್ರಿಯಾರಿಟಿ ನೀವು ಇಂಗ್ಲಿಷ್ಗೆ ಕೊಡಿ. ಇಂಗ್ಲಿಷ್ ಬೇಸಿಕ್ ಗ್ರಾಮರ್ ಮೇಲೆ ಇರುತ್ತೆ ನಿಮ್ಗೆ. ಟೆನ್ಸಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸಮ್ ವಾಟ್ ಕಂಪೇರ್ ಟು MBA, MCA ನಲ್ಲಿ ಇಂಗ್ಲಿಷ್ ಈಸಿನೇ ಇರುತ್ತೆ. ಥರ್ಡ್ ಪಾರ್ಟ್ ನೀವು ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಕೊಡಿ. ಇಟ್ ಇಸ್ ವೆರಿ ಈಸಿ. ಯಾಕಂದ್ರೆ ನೀವು MCA ಮಾಡೋರು BSc ಅಥವಾ BCA ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರ್ತೀರಿ. 3 ವರ್ಷದಿಂದನೂ ನೀವು ಸ್ಟಡಿ ಮಾಡೇ ಇರ್ತೀರಿ. ಈಸಿ ಇರುತ್ತೆ ಸಬ್ಜೆಕ್ಟು, ಫಂಡಮೆಂಟಲ್ ಆಗಿರೋದ್ರಿಂದ. ಅಥವಾ ಒನ್ಸ್ ನೀವೇನಾದ್ರೂ ಮರ್ತಿದ್ರೆ ಗ್ಲಾನ್ಸ್ ಮಾಡ್ಕೊಂಡೋದ್ರೆ ಇದರಲ್ಲಿ ಈಸಿಯಾಗಿ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಇಸ್ ಜನರಲ್ ಅವೇರ್ನೆಸ್. ನೀವು ಸಹ ಇದಕ್ಕೆ ಫೋರ್ತ್ ಪ್ರಿಯಾರಿಟಿ ಕೊಡಿ. ಲಾಸ್ಟ್ ಇಯರ್ಸ್ ಪೇಪರ್ ನ ನೀವು ಅನೌನ್ಸ್ ಮಾಡಿದ್ರೆ ತುಂಬಾ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಇದೆ. ಅದಕ್ಕೆ ಎಫರ್ಟ್ ಹಾಕಿದ್ರು ಗ್ಯಾರಂಟಿ ಆಗಿ ಸ್ಕೋರ್ ಬಂದೇ ಬರುತ್ತೆ, ಹೇಳಿಕ್ಕಾಗಲ್ಲ. ಈ ಫಸ್ಟ್ ಎಲ್ಲಾ ಸೆಕ್ಷನ್ಸ್ ನ ಮುಗಿಸಿ ಆ ನಂತರ GK ಗೆ ಟೈಮ್ ಕೊಡಿ. ಅದು ನಿಮ್ಗೆ ಬೆನಿಫಿಟ್ ಆಗತ್ತೆ. ದಿಸ್ ಈಸ್ ಅಬೌಟ್ ಸ್ಟ್ರಾಟಜಿ ಅಂಡ್ ಪ್ರಿಯಾರಿಟಿ. ನೆಕ್ಸ್ಟ್ ಥಿಂಗ್, ಸ್ಟಡಿ ಪ್ಲಾನ್. ಸ್ಟಡಿ ಪ್ಲಾನ್ ಹೇಗಿರ್ಬೇಕಂದ್ರೆ, ಫಸ್ಟ್ ಥಿಂಗ್, ಬಿ ಸ್ಮಾರ್ಟ್. ಸೊ ಇಲ್ಲಿ ಎಷ್ಟು ಕ್ವಿಕ್ ಆಗಿ ಸಾಲ್ವ್ ಮಾಡ್ತೀರಾ, ಎಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ನೀವು ಸಾಲ್ವ್ ಮಾಡೋದಕ್ಕಿಂತ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಿ, ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರಾಬ್ಲಮ್ ಬರೀತೀನಿ ನೋಡಿ. 1+2+ ಸೋನ್ ಅಪ್ ಟು 100. ಇದನ್ನ ಫಾರ್ಮುಲಾ ಹಾಕಿನೂ ಕೂಡ ಸಾಲ್ವ್ ಮಾಡ್ಬೋದು, ವಿತೌಟ್ ಫಾರ್ಮುಲಾನು ಮಾಡ್ಬೋದು. ಸೊ ಆ ಶಾರ್ಟ್ ಟ್ರಿಕ್ ನಮಗೆ ಗೊತ್ತಿರ್ಬೇಕಾಗತ್ತೆ. ನೋಡಿ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ, 99 ಇರುತ್ತೆ. ಸೊ ಈ ಫಸ್ಟ್ ಲಾಸ್ಟ್ ಆಡ್ ಮಾಡಿ ಎಷ್ಟಾಗತ್ತೆ, 101. ಸೆಕೆಂಡ್ ಲಾಸ್ಟ್ ಒನ್ ಆಡ್ ಮಾಡಿ 101. ಅದೇ ರೀತಿ ಥರ್ಡ್, ಇಲ್ಲಿ 3 ಇರುತ್ತೆ, ಇಲ್ಲಿ 98 ಇರುತ್ತೆ. ಥರ್ಡ್ ಲಾಸ್ಟ್ ಒನ್ ಆಡ್ ಮಾಡಿದ್ರು ಕೂಡ 101 ಬರುತ್ತೆ. ಈ ತರದ್ ಎಷ್ಟು ಪೈ ಸಿಗುತ್ತೆ ಅಂದ್ರೆ 50 ಪೈ ಸಿಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಇಟ್. ಸೊ ಈ ತರ ಶಾರ್ಟ್ ವೇ ನಲ್ಲಿ ಥಿಂಕ್ ಮಾಡ್ಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲ ಒಂದ್ ಕಡೆ ಪ್ರಿನ್ಸಿಪಲ್ 7500 ಇದೆ, ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ, ರೇಟ್ ಪರ್ಸೆಂಟ್ 4% ಇದೆ, ಟೈಮು 2 years ಇದೆ. ವಾಟ್ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕ್ವಶನ್ ಕೇಳಿರ್ತಾರೆ. ನಾವು ಎರಡು ವೇನಲ್ಲಿ ಸಾಲ್ವ್ ಮಾಡ್ಬೋದು. ಒಂದು, ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ಬೋದು. ಪ್ರಿನ್ಸಿಪಲ್ ಇಂಟು 1+r/100 ಹೋಲ್ ಪವರ್ t. ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ವಿಲ್ ಗೆಟ್ ಇಟ್. ದಿಸ್ ಇಸ್ ಟ್ರೆಡಿಷನಲ್ ಅಪ್ರೋಚ್. ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಏನು ಅಂತ ಐಡಿಯಾ ಇದ್ರೆ ಶಾರ್ಟ್ ಟ್ರಿಕ್ ಅಲ್ಲೇ ಸಾಲ್ವ್ ಮಾಡ್ಬಿಡ್ಬೋದು. ನೋಡಿ, 7500 ಇದೆ, 4% ಅಪ್ಲೈ ಮಾಡೋಣ. 4% ಇದೆ, ಮೊದಲನೇ ವರ್ಷ ಎಷ್ಟಾಗತ್ತೆ ಅಂತ 4% ಅಪ್ಲೈ ಮಾಡಿದ್ರೆ 7500ಗೆ 4% ಅಂದ್ರೆ 75 4 300 rupees ಆಗುತ್ತೆ. ಅದೇ ರೀತಿ ಸೆಕೆಂಡ್ ಇಯರ್ ಕೂಡ 4% ಅಪ್ಲೈ ಮಾಡಿದ್ರೆ 300 ಬಂದೇ ಬರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಎಕ್ಸ್ಟ್ರಾ ಏನಂದ್ರೆ
ಫಸ್ಟ್ ಇಯರ್ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಈ 300 ರುಪೀಸ್ಗೆ 4% ಅಪ್ಲೈ ಮಾಡ್ತಾರೆ. 300 ರುಪೀಸ್ಗೆ 4% ಅಂದ್ರೆ ಜಸ್ಟ್ 12 ರುಪೀಸ್ ಆಗುತ್ತೆ. ಸೊ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಂದ್ರೆ 612 ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಈ ರೀತಿ ಶಾರ್ಟ್ ವೇ ನಲ್ಲಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ ಇನ್ಸ್ಟೆಡ್ ಆಫ್ ಡೂ ಇಟ್ ಇನ್ ಎ ಫಾರ್ಮುಲಾ ವೇ. ದಟ್ ಇಸ್ ಸ್ಮಾರ್ಟ್ ವೇ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೆಕೆಂಡ್ ಇಸ್ ಸ್ಟಡಿ ಪ್ಲಾನ್ ಇಂಪಾರ್ಟೆಂಟ್. ಈ ಸ್ಟಡಿ ಪ್ಲಾನ್ಗೆ ನಿಮ್ಗೆ ಪ್ರಾಪರ್ ಮೆಂಟರ್ಸ್ ಬೇಕಾಗ್ತಾರೆ. ಅಂದ್ರೆ ನಾನೊಂದು ಎಕ್ಸಾಂಪಲ್ ಸೆಟ್ ನಿಮ್ಗೆ ಹೇಳ್ತೀನಿ ನೋಡಿ. ಒಂದ್ ಸೆಟ್ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ರೆ, ಎರಡನೇ ಸೆಟ್ ನೀವೇ ಸಾಲ್ವ್ ಮಾಡ್ಬೇಕಾಗತ್ತೆ. ಲೈಕ್ ಯಾವ್ದೋ ಒಂದು ಟಾಪಿಕ್ ತಗೋತೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಂತ. ಈ ಟಾಪಿಕ್ ಮೇಲೆ ಸೆಟ್ 1 ಕ್ವಶನ್ ನಾನ್ ಸಾಲ್ವ್ ಮಾಡಿದ್ರೆ, ಸೆಟ್ 20 ಕ್ವಶನ್ ನೀವೇ ಸಾಲ್ವ್ ಮಾಡ್ಬೇಕಾಗತ್ತೆ. ಇದಕ್ಕೆ ಸೊಲ್ಯೂಷನ್ಸ್ ನಾನು ಕೊಡ್ಬೇಕಾಗತ್ತೆ. ಒಂದ್ 10 ರಿಂದ 15 ಕ್ವಶನ್ ನಿಮ್ಗೆ ಗೊತ್ತಿರುತ್ತೆ. ಇನ್ನ ಒಂದ್ 5-6 ಕ್ವಶನ್ ಯಾವ್ದು ಗೊತ್ತಾಗಲ್ಲ, ಅದನ್ನ ಸೊಲ್ಯೂಷನ್ ನೋಡ್ಕೋಬೇಕಾಗತ್ತೆ ಅಥವಾ ಡೌಟ್ ನ ಕೇಳಿ ತಿಳ್ಕೊಬೇಕಾಗತ್ತೆ. ಈ ಎರಡ್ ಸೆಟ್ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಅದಾದ್ಮೇಲೆ ಇನ್ನೊಂದ್ ಸೆಟ್ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ, ದಟ್ ಇಸ್ ಸೆಟ್ 3. ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ತಗೋಬೇಕಾಗತ್ತೆ. ಇದಾದ್ಮೇಲೆ ನಿಮ್ಗೆ ವೀಕ್ಲಿ ಟೆಸ್ಟ್ ಕೊಡ್ಬೇಕು. ಸೊ ಫಾಲೋಡ್ ಬೈ ಮಂತ್ಲಿ ಟೆಸ್ಟ್, ಅದಾದ್ಮೇಲೆ ಮಾಕ್ ಎಕ್ಸಾಮ್ಸ್. ಈ ವೀಕ್ಲಿ ಟೆಸ್ಟ್ ಇರ್ಬೋದು, ಮಾರ್ಕ್ ಎಕ್ಸಾಮ್ಸ್ ಇರ್ಬೋದು, ಆಸ್ ಪರ್ PGCET ಸ್ಟ್ಯಾಂಡರ್ಡ್ ಕೊಡ್ಬೇಕಾಗತ್ತೆ. ಅದೇ ಟೈಮ್ ಲಿಮಿಟ್ ಅಲ್ಲೇ ಕೊಡ್ಬೇಕಾಗತ್ತೆ. ಅದೇ ಟೈಮ್ ಲಿಮಿಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೋದು. ಈ ವೇನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಎಲ್ಲಾ ಪ್ರಾಬ್ಲಮ್ಯಾಟಿಕ್ ಟಾಪಿಕ್ಸ್ ಕೂಡ ಈಸಿಲಿ ಒಳ್ಳೆ ರ್ಯಾಂಕ್ ನ ತಗೋಬಹುದು. ಸೊ ದಿಸ್ ಇಸ್ ಅಬೌಟ್ ಸಿಲೆಬಸ್ ಅಂಡ್ ಸ್ಟ್ರಾಟಜೀಸ್. ನಮ್ಮಲ್ಲೂ ಕೂಡ PGCET ಬ್ಯಾಚಸ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈಗ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಕಲ್ತಿದ್ದೀರಾ ಅಂದ್ರೆ ಫೈನ್. ನಮ್ಮಲ್ಲಿ ಒಂದು ಡೇ 1 ಇಂದ ಸೀರೀಸ್ ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ, ಅದನ್ನ ವಾಚ್ ಮಾಡಬಹುದು. ಸೊ ಇನ್ನೂ ಯಾರು ಶುರು ಮಾಡಿಲ್ಲ ಬಿಗಿನರ್ಸ್ ಅಂತ ಹೇಳಿದ್ರೆ, ಯು ಶುಡ್ ಫೈಂಡ್ ಎ ಗುಡ್ ಕೋಚ್. ಸೊ ಒಳ್ಳೆ ಮೆಂಟರಿಂಗ್ ಸಪೋರ್ಟ್ ಬೇಕಾಗತ್ತೆ ನಿಮ್ಗೆ. ಸೊ ನಮ್ಮಲ್ಲೂ ಕೂಡ PGCET ಬ್ಯಾಚಸ್ ಇದೆ, ಯು ಕ್ಯಾನ್ ಜಾಯ್ನ್ ಅಸ್. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.